ನಾಯಕತ್ವದ ಗೊಂದಲ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದಲ್ಲೂ ಇದೆ. ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಫೈನಲಿ ಪುರ್ಸೊತ್ ಬಂದು ಒಂದು ತೀರ್ಮಾನವನ್ನ ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಸ್ಪೆಷಲಿ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಂತೂ ಬಹಿರಂಗ ಚರ್ಚೆಗಳು, ದೊಡ್ಡ ಮಟ್ಟದಲ್ಲಿ ವಾಗ್ಯುದ್ಧಗಳು, ಆಗ್ಲೋ ಈಗ್ಲೋ ನಾಯಕತ್ವ ಬದಲಾವಣೆ ಅನ್ನುವಂತ ರೀತಿಯಾದಂತ ಪ್ರತಿದಿನದ ಚರ್ಚೆಗೆ ಫೈನಲಿ ಅಂತಿಮ ಟಚ್ ಅನ್ನ ಕೊಡ್ಲಿಕ್ಕೆ, ತಾರ್ಕಿಕ ಅಂತ್ಯವನ್ನ ಕಾಣಿಸ್ಲಿಕ್ಕೆ, ಫೈನಲ್ ಆಟವನ್ನ ಆಡ್ಲಿಕ್ಕೆ ಹೈಕಮಾಂಡ್ ಮುಂದಾದಂತೆ ಕಾಣಿಸ್ತಾ ಇದೆ. ಫೈನಲ್ ಹಂತಕ್ಕೆ ತಲುಪಿದೆ ಕೈ ಕುರ್ಚಿ ಕದನ. ಸಂಪುಟಕ್ಕೆ ಸರ್ಜರಿಯೋ ನಾಯಕತ್ವ ಬದಲೋ ಅನ್ನುವಂಥದ್ದಕ್ಕೆ ಉತ್ತರ ಸಿಗುವಂತ ಸಾಧ್ಯತೆ. ಹೈಕಮಾಂಡ್ ಸಂಧಾನ ಸೂತ್ರ ರೆಡಿ ಆಗಿದೆಯಾ ಅನ್ನುವಂಥ ಪ್ರಶ್ನೆಗೂ ಕೂಡ ಆನ್ಸರ್ ಸಿಗಬೇಕಾಗಿದೆ. ಸಂಧಾನ ಸೂತ್ರ ಇರುವಂತದ್ದು ಎರಡೇ ಆಪ್ಷನ್. ಒಂದು, ಸಿದ್ದರಾಮಯ್ಯನವರು ಇರ್ತಾರ ಇರಲ್ವಾ? ಅವರು ಇರಲ್ಲ ಅನ್ನೋದಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಸಿಗುತ್ತಾ ಇಲ್ವಾ? ಇದೆರಡೇ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿರುವಂಥದ್ದು. ಯಾಕೆಂದ್ರೆ ಸಿದ್ದರಾಮಯ್ಯನವ್ರನ್ನ ಬಿಟ್ರೆ ಅದಕ್ಕೆ ಆಪ್ಷನ್ ಡಿ ಕೆ ಶಿವಕುಮಾರ್ ಅವರೇ ಅನ್ನುವಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಕಳೆದ 3 ವರ್ಷಗಳಿಂದಲೂ ಕೂಡ ನೀಟಾಗಿ ಬಿಂಬಿಸ್ಕೊಂಡು ಬಂದಿದ್ದಾರೆ. ಅಕಸ್ಮಾತ್ ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಆಗಿದ್ದೇ ಆದ್ರೆ ನನಗೆ ಕೊಡಬೇಕು ಅಂತ. ನಾ ಪಟ್ಟದ ಫೈಟ್ ನಲ್ಲಿ ಗೆಲ್ಲೋದು ಸಿದ್ದುನ ಡಿ ಕೆನ ಅನ್ನುವಂಥದ್ದಕ್ಕೆ ಉತ್ತರ ಸಿಗ್ಬೋದು. ರಾಹುಲ್ ಗಾಂಧಿ ಸಂಧಾನ ಸೂತ್ರದಲ್ಲಿ ಏನಿದೆ? ನ್ಯೂಸ್ 18 ನಲ್ಲಿ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಹೈಕಮಾಂಡ್ ಮುಂದಿರುವಂತಹ ಆಯ್ಕೆಗಳು ಏನು? ರಾಜ್ಯ ಕಾಂಗ್ರೆಸ್ ನಲ್ಲಿ ಮಹತ್ವದ ಬದಲಾವಣೆ ಆಗುತ್ತಾ? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಗಳು. ಪ್ರಮುಖವಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ನಲ್ಲಿ ಏನಾಗಬಹುದು ಅನ್ನುವಂಥದ್ರ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ, ದೆಹಲಿಯಲ್ಲಿ ಏನಾಗ್ತಾ ಇದೆ ಅಂತ, ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋದ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್, ಹಾಗೆ ಕೃಷ್ಣ ಮತ್ತು ಒಂದ್ ಕಡೆ ತಿಮ್ಮೇಗೌಡ, 3 ಜನರಿಂದನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಪಟ್ಟ ಬಿಟ್ಟು ಕೊಡ್ತಾರಾ ಸಿಎಂ? ಪಟ್ಟು ಸಡಿಲಿಸ್ತಾರಾ ಡಿಸಿಎಂ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು. ಸಂಧಾನ ಆದ್ರೆ ಏನು, ಯಾವ ರೀತಿಯ ಆಗುತ್ತೆ, ಯಾರ ಬೇಡಿಕೆಗಳಿಗೆ ಮಣೆ ಹಾಕಲಾಗುತ್ತೆ, ಆಗದಿದ್ರೆ ಪರಿಣಾಮ ಏನು? ಅಕಸ್ಮಾತ್ ಟ್ರಾನ್ಸಿಷನ್ ಅನ್ನುವಂಥದ್ದು ಆಗದಿದ್ರೆ, ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಆಗದಿದ್ರೆ ಅದರ ಪರಿಣಾಮಗಳೇನು? ಎಲ್ಲವನ್ನೂ ಕೂಡ ಅಳೆದು ತೂಗಿರುವಂಥದ್ದು ಈಗ ಆಲ್ರೆಡಿ ಹೈಕಮಾಂಡ್. ಇಬ್ಬರ ಜಗಳದಲ್ಲಿ 3ನೇ ವ್ಯಕ್ತಿಗೆ ಏನಾದರೂ ಲಾಭ ಆಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಹಾಗೆ ಕುತೂಹಲ ಇದೆ. ಬೆಳಗ್ಗೆ 11 ಗಂಟೆಗೆ ರಾಹುಲ್ ನೇತೃತ್ವದಲ್ಲಿ ಸಭೆ ಇದೆ. ಸಂಪುಟ ಪುನರ್ರಚನೆಗೆ ಒತ್ತಡ ಹೇರಲಿದ್ದಾರೆ ಸಿಎಂ. ನಾಯಕತ್ವ ಬದಲಾವಣೆಗೆ ಸಿಎಂ ಅಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. 1-to-1 ಸಭೆ ಮಾಡಿ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಲಾಗುತ್ತಂತೆ. ನಾಯಕತ್ವ ಬದಲಿಸಿ ಡಿಕೆಶಿಗೆ ಸಿಎಂ ಮಾಡ್ತಾರಾ? ಡಿಕೆಶಿಗೆ ಸಿಎಂ ಸ್ಥಾನ ನೀಡಿದ್ರೆ ಸಿದ್ದುಗೆ ಯಾವ ಸ್ಥಾನವನ್ನ ಕೊಡಲಾಗುತ್ತೆ? ಸಿದ್ದರಾಮಯ್ಯನವ್ರನ್ನ ಯಾವ ರೀತಿಯ ಮನವೊಲಿಸಲಾಗುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಫಸ್ಟ್ ಇಲ್ಲಿ. ಯಾಕೆಂದ್ರೆ ಸಿದ್ದರಾಮಯ್ಯನವರಿಗೆ ಈಗ ಇರುವಂತ ಆಪ್ಷನ್ ಏನಪ್ಪ? ಮುಖ್ಯಮಂತ್ರಿ ಸ್ಥಾನ. ಮುಖ್ಯಮಂತ್ರಿ ಸ್ಥಾನವನ್ನ ಹೊರತುಪಡಿಸಿದ್ರೆ ಯಾವ ಸ್ಥಾನವನ್ನು ಕೂಡ ಅವ್ರು ಒಪ್ಕೊಳ್ಳುವಂಥದ್ದು ಡೌಟೇ. ಆದ್ರೆ ಅವರ ಬೆಂಬಲಿಗರಿಗೆ ಸ್ಥಾನವನ್ನ ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಹೋರಾಟ ಇರುತ್ತೆ. ಅಕಸ್ಮಾತ್ ಅವರನ್ನ ಕೆಳಗಿಳಿಸೋದೇ ಆದ್ರೆ, ಇಬ್ಬರೂ ಒಪ್ಪದಿದ್ರೆ ದಲಿತ ಸಿಎಂ ದಾಳ ಏನಾದ್ರೂ ಉಳಿಸಲಾಗುತ್ತಾ? ರೇಸ್ನಲ್ಲಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಪರಂಗೆ ವಿರೋಧ ವ್ಯಕ್ತವಾದ್ರೆ ಖರ್ಗೆ ಹೆಸರು ಕೂಡ ಮುನ್ನೆಲೆಗೆ ಬಂದರೂ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಫೈಟ್ ಬಿಟ್ವೀನ್ ಇಲ್ಲಿ ಇಬ್ಬರಿಗೇನೆ, ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ನಡುವೆ ತೀರ್ಮಾನ ಆದ್ರೂ ಕೂಡ ಇವರಿಬ್ಬರ ನಡುವೆನೆ ತೀರ್ಮಾನ ಆಗುವಂತ ಚಾನ್ಸಸ್ ಇದೆ. ಒಂದು ನಾಯಕತ್ವ ಕಂಟಿನ್ಯೂ ಆಗ್ಬೋದು, ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಚಾನ್ಸ್ ಕೊಡ್ಬೋದು ಅಂತ. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಅವರಿಂದ. ಪಟೇಲ್ ರೈ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಅಂತೂ ಇಂತೂ 2 ರಾಷ್ಟ್ರೀಯ ಪಕ್ಷಗಳಿಗೆ ಪುರ್ಸೊತ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೆ ನಾನು. ಯಾಕೆಂದ್ರೆ ಇಲ್ಲೂ ಗೊಂದಲ ಇದೆ, ಅಲ್ಲೂ ಗೊಂದಲ ಇದೆ. ಫೈನಲಿ ಕಳೆದ 3 ವರ್ಷಗಳಿಂದ ಚರ್ಚೆ ಆಗ್ತಾ ಇರುವಂತದ್ದು ಕಾಂಗ್ರೆಸ್ ನಲ್ಲಿ ಬದಲಾವಣೆ ಆಗ್ಬೋದು ಅನ್ನುವಂಥ ಚರ್ಚೆಗಳು ನಡೀತಾನೆ ಇತ್ತು. ಹೈಕಮಾಂಡ್ ಕೂಡ ಏನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಗೊಂದಲ ಇತ್ತು. ಇದೊಂದು ತಾರ್ಕಿಕ ಅಂತ್ಯ ಕಾಣ್ಬೋದಾ ಈಗ್ಲಾದ್ರೂ ಅಂತ? ಅಫ್ಕೋರ್ಸ್ ಪೃಥ್ವಿರಾಜ್ ಹಾರನಹಳ್ಳಿ, ಒಂದು ವೇಳೆ ಕರ್ನಾಟಕದ ಕಾಂಗ್ರೆಸ್ಲಾಗಿರ್ತಕ್ಕಂಥ ಬೆಳವಣಿಗೆ ಮತ್ತು ನಾಯಕತ್ವ ಗೊಂದಲಕ್ಕೆ ಹೈಕಮಾಂಡ್ ನಾಯಕರು ತೆರೆ ಎಳೆದಿದ್ರೆ ಬಹುಶಃ ಕರ್ನಾಟಕದಲ್ಲಿ 2028ಕ್ಕೆ ಇವರು ಮತ್ತೆ ಅಧಿಕಾರ ಕಾಣುವ ಕನಸು ಅದು ಭಗ್ನ ಆಗುವ ಸಾಧ್ಯತೆ ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತದೆ. ಈಗಾಗಲೇ ಕಾರ್ಯಕರ್ತರು ಮತ್ತು 2ನೇ ಹಂತದ ನಾಯಕರುಗಳು ಕೂಡ ಗೊಂದಲ ಉಂಟಾಗಿರ್ತಕ್ಕಂಥದ್ದು. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ನಾಯಕತ್ವವನ್ನು ಬದಲಾವಣೆ ಮಾಡ್ತೀವೋ ಅಥವಾ ಅವ್ರನ್ನೇ ಮುಂದುವರಿಸ್ತೀವಿ ಎಂಬ ಸ್ಪಷ್ಟವಾದ ಸಂದೇಶವನ್ನು ಕೊಡಲಿಕ್ಕೆ ಮೀನಾಮೇಷ ಎಣಿಸಿದೆ ಇಲ್ಲಿವರೆಗಿನ ಬಿಕ್ಕಟ್ಟಿಗೆ ಕಾರಣ ಅಂತಲೇ ಹೇಳಲಾಗ್ತದೆ. ಕಳೆದ 6 ತಿಂಗಳಿಂದಲೂ ಕೂಡ ಕರ್ನಾಟಕದಲ್ಲಿ ಕ್ರಾಂತಿ ಆಗುತ್ತೆ ಅಂತೇಳಿ
ಒಂದು ಬಣ, ಮತ್ತೊಂದು ಕಡೆ ಯಾವ ಕ್ರಾಂತಿಯೂ ಇಲ್ಲ, ಎಲ್ಲವೂ ಭ್ರಾಂತಿ ಅನ್ನೋದು ಅಂತ ಹೇಳ್ಕೊಂಡು ಬರ್ತಿರ್ತಕ್ಕಂಥ ಇನ್ನೊಂದು ಬಣ. ಈ ಎಲ್ಲದರ ನಡುವೆ ಹಿರಿಯ ಶಾಸಕರೇ ಸಿಡಿದೆದ್ದಿರ್ತಕ್ಕಂಥದ್ದು, ಸಚಿವ ಸ್ಥಾನವನ್ನು ನಮಗೂ ಕೊಡಿ ಅಂತ ಹೇಳ್ತಿರ್ತಕ್ಕಂಥದ್ದು, ಮತ್ತು ಮುಖ್ಯಮಂತ್ರಿ ಆಪ್ತ ಅನೇಕ ಸಚಿವರುಗಳು ಮತ್ತು DKC ಆಪ್ತ ಸಚಿವರುಗಳು ಮತ್ತು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರದ ತಾಂಡವಾಡ್ತಿದೆ ಅಂತೇಳಿ ಗಂಭೀರ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಒಂದು ಕಡೆ ಗ್ಯಾರಂಟಿ ಸಕ್ಸಸ್ ಆಗಿದ್ರು ಕೂಡ ಕುರ್ಚಿ ಕಿತ್ತಾಟ ಮತ್ತು ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಪಕ್ಷದ ಇಮೇಜ್ಗೆ ಅತಿದೊಡ್ಡ ಡ್ಯಾಮೇಜ್ ಆಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ಒಂದು ನಾಯಕತ್ವ ಗೊಂದಲಕ್ಕೆ ತೆರೆ ಎಳಲಿಕ್ಕೆ ಅಂತಿಮವಾಗಿ ಸ್ವತಃ ರಾಹುಲ್ ಗಾಂಧಿಯವರು ಇದೀಗ ಅಖಾಡಕ್ಕೆ ಇಳಿದಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಎಲ್ಲೊಂದು ಕಡೆ ರಾಹುಲ್ ಗಾಂಧಿಯವರು ಯಾವುದೇ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಿಲ್ಲ, DCMಗೆ ಅಪಾಯಿಂಟ್ಮೆಂಟನ್ನು ಕೊಡ್ತಿಲ್ಲ ಅಂತೇಳಿ ಆರೋಪಗಳು ಕೇಳಿ ಬಂದಿದ್ದು. ಇದೀಗ ಕೇರಳದ ಸಮಸ್ಯೆ ಬಗೆಹರಿದಿರ್ತಕ್ಕಂಥ, ಹಾಗಾಗಿ ರಾಹುಲ್ ಗಾಂಧಿಯವರು ಇವತ್ತು 11 ಗಂಟೆಗೆ ಸಭೆಯನ್ನು ನಡೆಸ್ತಿರ್ತಕ್ಕಂಥದ್ದು. ಪೃಥ್ವಿ ಪ್ರಮುಖವಾಗಿ ಇವತ್ತು ರಾಜ್ಯಸಭೆ ವಿಚಾರವಾಗಿ ಚರ್ಚೆ ಆಗ್ತಿದೆ ಮತ್ತು ಜೂನ್ 30ಕ್ಕೆ ಖಾಲಿ ಆಗ್ತಕ್ಕಂಥ ವಿಧಾನ ಪರಿಷತ್ಗೂ ಕೂಡ ಚರ್ಚೆ ಆಗ್ತಿದೆ. ಅದಾದ ನಂತರ ಸಂಪುಟ ಪುನರಚನೆ ಅಥವಾ ನಾಯಕತ್ವ ಬದಲಾವಣೆ ಎಂಬುದರ ಬಗ್ಗೆ ಚರ್ಚೆ ಆಗುತ್ತೆ. ಅದಕ್ಕೂ ಮುಂಚಿತವಾಗಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಅವರು ಮೊದಲ ಹಂತದ ಸಭೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಮುಖ್ಯಮಂತ್ರಿ ಜೊತೆ ಈ 3 ನಾಯಕರು ಸಭೆಯನ್ನು ನಡೆಸ್ತಾರೆ ಮತ್ತು DCM DK ಶಿವಕುಮಾರ್ ಜೊತೆ ಕೂಡ ಸಭೆಯನ್ನು ನಡೆಸ್ತಾರೆ. ನಂತರ ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಜೂನ್ 18ರಂದು ರಾಜ್ಯಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರ ಪುನರಾಯ್ಕೆ ಖಚಿತ ಆಗಿರ್ತಕ್ಕಂಥದ್ದು. ಉಳಿದಂಥ 4 ಕರ್ನಾಟಕದಲ್ಲಿ 4 ಸ್ಥಾನಗಳಲ್ಲಿ 3 ಸ್ಥಾನಗಳು ಗೆಲ್ಲುವ ಅವಕಾಶ ಮತ್ತು ಪಡೆಯುವ ಅವಕಾಶ ಕಾಂಗ್ರೆಸ್ ಸಿಗಿರ್ತಕ್ಕಂಥ, 1 ಸ್ಥಾನ ಭಾರತೀಯ ಜನತಾ ಪಕ್ಷಕ್ಕೆ ಇರ್ತಕ್ಕಂಥ. ಅಲ್ಲಿ ಇದೀಗ ದೇವೇಗೌಡರು ಸದಾನಗೌಡರ ಚರ್ಚೆ ನಡುವೆ ಕರ್ನಾಟಕದಲ್ಲಿ ಇದೀಗ ಉಳಿದಂತೆ 2 ಯಾರು ಕೊಡಬೇಕು, ಅದು BV ಶ್ರೀನಿವಾಸರವರಿಗೆ ಅಥವಾ ಲಿಂಗಾಯತ ಕೋಟದಿಂದ ಬಸವರಾಜ್ ಅಂತವ್ರಿಗೆ ಕೊಡಬೇಕು ಅಥವಾ ದೆಹಲಿ ಅವರಿಗೆ ಕೊಡಬೇಕೆಂಬುದರ ಬಗ್ಗೆ ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಮೊದಲು ರಾಜ್ಯಸಭೆಗೆ ಆಯ್ಕೆ ಸಂಬಂಧಪಟ್ಟಕ್ಕೆ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತದೆ. ಈಗಾಗಲೇ ಕೇರಳಕ್ಕೆ ಹೋದ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಬಳಿ ಸಂಪುಟ ಪುನರಚನೆಗೆ ಅವಕಾಶವನ್ನು ಕೊಡಬೇಕು, ಅಪಾಯಿಂಟ್ಮೆಂಟ್ ಕೊಡಬೇಕಂತ ಕೇಳ್ಕೊಂಡಿದ್ರು. ಇದೇ ಕಾರಣಕ್ಕಾಗಿ ರಾಹುಲ್ ಗಾಂಧಿಯವರ ಸೂಚನೆ ಮೇರೆಗೆ KC ವೇಣುಗೋಪಾಲ್ ಅವರು ಇವತ್ತು ಮುಖ್ಯಮಂತ್ರಿಗಳು ಬರಲಿಕ್ಕೆ ಸೂಚನೆಯನ್ನು ಕೊಟ್ಟರು. ನಂತರ ತಡವಾಗಿ ನಿನ್ನೆ ಮಧ್ಯಾಹ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಚೇರಿಯಿಂದ DK ಶಿವಕುಮಾರ್ ಅವರು ಕೂಡ ಬುಲಾವ್ ಬಂದಿರತಕ್ಕಂಥದ್ದು. ಆದರೆ ನಾಯಕತ್ವ ಬದಲಾವಣೆ ಆದರೆ ಭವಿಷ್ಯದಲ್ಲಿ ಮುಂದೆ ಏನು ಮಾಡಬೇಕೆಂಬ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆ ರಾಹುಲ್ ಗಾಂಧಿಯವರು ದೇಶಾದ್ಯಂತ OBC ಸಂಘಟನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು ಮತ್ತು OBC ಮತಗಳನ್ನು ಗ್ರ್ಯಾಬ್ ಮಾಡಲಿಕ್ಕೆ ಅನೇಕ ಪ್ರಯತ್ನಗಳನ್ನು ಮತ್ತು ಹೋರಾಟಗಳನ್ನು ಮಾಡ್ತಿರ್ತಕ್ಕಂಥದ್ದು, ಸ್ಟ್ರಾಟಜಿಗಳನ್ನು ಮಾಡ್ತಿರ್ತಕ್ಕಂಥದ್ದು. ಇತ್ತ ತೆಲಂಗಾಣದಲ್ಲಿ ಮೇಲ್ವರ್ಗದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಇರ್ತಕ್ಕಂಥದ್ದು, ಅತ್ತ ಹಿಮಾಚಲ ಪ್ರದೇಶದಲ್ಲಿ ಕೂಡ ಮೇಲ್ವರ್ಗದ ಮುಖ್ಯಮಂತ್ರಿಗಳಿರ್ತಕ್ಕಂಥದ್ದು ಮತ್ತು ಕೇರಳದಲ್ಲೂ ಕೂಡ ಮೇಲ್ವರ್ಗದ ಮುಖ್ಯಮಂತ್ರಿಗಳಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ OBC ಮುಖ್ಯಮಂತ್ರಿಯನ್ನು ತೆಗೆದರೆ ಮುಂದೆ ಯಾವ ಸಂದೇಶ ರವಾನೆ ಮಾಡೋದೆಂಬ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ದಲಿತ CM ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇಬ್ಬರ ಜಗಳದಲ್ಲಿ 3ನೇ ಲಾಭ ಎನ್ನುವ ರೀತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಖಾಡಕ್ಕೆ ಎಂಟ್ರಿ ಕೊಡ್ತಾರಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವತ್ತಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ಕನಸು ಕಾಣ್ತಿದ್ದಂಥವ್ರು. ಯಾಕಂತ ಹೇಳಿದ್ರೆ SM ಕೃಷ್ಣ ಕಾಲದಲ್ಲೂ ಕೂಡ ಅವರಿಗೆ ಅವಕಾಶ ಇತ್ತು. ಆದರೆ ಅವತ್ತಿನ SM ಕೃಷ್ಣ ರವರ ಅಹಮದ್ ಪಟೇಲ್ ಮತ್ತು ಅವರ ಸುತ್ತುವರಿದ ಲಾಬಿಯ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಕೈತಪ್ಪಿತು. ಅದಾದ ನಂತರ 2020 ಸರ್ಕಾರದಲ್ಲಿ ಅವಕಾಶ ಇತ್ತು ಮತ್ತು ಅನೇಕ ಅವಕಾಶಗಳು 2013 ಕೂಡ ಅವಕಾಶ ಇತ್ತು ಆದರೆ ಅವರು ದೆಹಲಿಯಲ್ಲಿ ಭದ್ರವಾದ ಸ್ಥಾನದಲ್ಲಿದ್ದರು. UPA ಸರ್ಕಾರ ಇತ್ತು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸುಮಾರು 60 ವರ್ಷಗಳಿಗೂ ಹೆಚ್ಚು ಕಾಲ ಕಾಂಗ್ರೆಸ್ನಲ್ಲಿ ಇದ್ದಿರ್ತಕ್ಕಂಥದ್ದು. 5 ದಶಕಗಳ ರಾಜಕೀಯಕ್ಕೆ ಕರ್ನಾಟಕದಲ್ಲಿ ಒಮ್ಮೆ ಆದರೂ ಮುಖ್ಯಮಂತ್ರಿ ಆಗಬೇಕೆಂಬ ಆಸೆ ಮತ್ತು ಆಕಾಂಕ್ಷೆ ಇರ್ತಕ್ಕಂಥ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇದರ ನಡುವೆ ಪರಮೇಶ್ವರ್ ಹೆಸರನ್ನು ಕೂಡ ದಲಿತ CM ವಿಚಾರಕ್ಕೆ ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಸಂಪುಟ ಪುನರಚನೆಯನ್ನು ಮಾಡ್ತಾರೆ ಎಂಬ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಸಂಪುಟ ಪುನರಚನೆ ಆದರೆ ಪುನರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟರೆ DK ಶಿವಕುಮಾರ್ ಅವರ KPCC ಪಟ್ಟ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಜಲಸಂಪನ್ಮೂಲ ಖಾತೆ ಇದ್ಯಾವುದಕ್ಕೂ ಕೂಡ ಅಬಾಧಿತ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇನ್ನೊಂದು ಕಡೆ 2028ರ ಚುನಾವಣೆ ಗುರಿ ಇಟ್ಕೊಂಡು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಬೇಕಂತೇಳಿ ಕನಸು ಕಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಕೂಡ ಇದೀಗ ದೆಹಲಿಯಲ್ಲಿ ಜಾಂಡ ಹೂಡಿರ್ತಕ್ಕಂಥದ್ದು. ಒಟ್ಟಾರೆ ರಾಹುಲ್ ಗಾಂಧಿ ಅವರ ನಿರ್ಧಾರದ ಮೇಲೆ ಎಲ್ಲವೂ ನಿಂತಿರ್ತಕ್ಕಂಥದ್ದು. ಮೂಲಗಳ ಪ್ರಕಾರ ರಾಜ್ಯಸಭೆ ಚುನಾವಣೆ ಮತ್ತು ಪರಿಷತ್ ಚುನಾವಣೆಯ ನಂತರವೇ ನಾಯಕತ್ವ ಗೊಂದಲಕ್ಕೆ ಬಗೆಹರಿಯುವ ಸಾಧ್ಯತೆ ಇದೆ ಎಂಬ ಮಾತು ಇದೀಗ ಲಭ್ಯವಾಗಿರ್ತಕ್ಕಂಥ. ನೋಡೋದಾದ್ರೆ ಈಗ ಯಡಿಯೂರಪ್ಪನವ್ರನ್ನ ಬದಲಾವಣೆ ಮಾಡಿದ ರೀತಿಯಲ್ಲಿ ಹೈಕಮಾಂಡ್ ಅಷ್ಟು ಪವರ್ಫುಲ್ ಆಗಿಲ್ಲ. ಬಿಜೆಪಿ ಹೈಕಮಾಂಡ್ ರೀತಿಯಲ್ಲಿ ಕಾಂಗ್ರೆಸ್, ಬಿಕಾಸ್ ಇರುವಂತದೇ ಒಂದು 4 ರಾಜ್ಯದಲ್ಲಿ ಅಧಿಕಾರ ಆಗಿರುವಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಮನಸ್ಥಿತಿ ಮೇಲೆ, ಸಿದ್ದರಾಮಯ್ಯನವರನ್ನ ಒಪ್ಪಿಸುವಂತ ಆಧಾರದ ಮೇಲೆ, ಸಿದ್ದರಾಮಯ್ಯನವರ ಮೇಲೇನೆ ನಾಯಕತ್ವ ಬದಲಾವಣೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರುವಂತದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರಣೆ. ಆಮೇಲೆ ನಾಯಕತ್ವ ಬದಲಾವಣೆ ವಿಚಾರ ಅನ್ನುವಂಥದ್ದು ಪ್ರಸ್ತಾಪ ಆಗ್ತಾ ಇರುವಂತದ್ದೇ DK ಶಿವಕುಮಾರ್ ಮತ್ತೆ ಇವರ ನಡುವೆ ಒಪ್ಪಂದ ಏನೋ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ. ಅಕಸ್ಮಾತ್ ಬದಲಾವಣೆ ಅನ್ನುವಂಥದ್ದಾದ್ರೆ ಇಲ್ಲಿ ಒಪ್ಪಂದ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಆಗ್ಬೋದು. ಬಿಟ್ರೆ ಏಜ್ ಫ್ಯಾಕ್ಟರಿಗೋಸ್ಕರ ಆಗೋದಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅದೇ ಮೈನಸ್ ಆಗುತ್ತೆ, ಇವನ್ ಪರಮೇಶ್ವರ್ ಅವ್ರಿಗೂ ಕೂಡ ಅದೇ ಮೈನಸ್ ಆಗುತ್ತೆ. ಓನ್ಲಿ ಬಿಕಾಸ್ ಆಫ್ DK ಶಿವಕುಮಾರ್ ಅವರ ಕಾರಣಕ್ಕೋಸ್ಕರ ಈ ಒಂದು ವಿಚಾರ ಪದೇ ಪದೇ ಚರ್ಚೆ ಆಗ್ತಿರೋದು. ಸೊ ಸಿದ್ದರಾಮಯ್ಯನವರ ಮನಸ್ಥಿತಿ ಹೇಗಿದೆ ಅಂತ ಅಫ್ಕೋರ್ಸ್, ಯಾಕಂತ ಹೇಳಿದ್ರೆ
ನಿಮಗೆ ಮಾತುಕತೆ ನಡೆದಿರ್ತಕ್ಕಂಥದ್ದು ಅದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಕೆ ಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ಮಾತುಕತೆ ನಡೆದಿಲ್ಲ ಎಂಬ ಮಾತು ಕೇಳಿ ಬಂದಿರತಕ್ಕಂಥ ಆ ಮಾತುಕತೆ ನಡೆದಿರ್ತಕ್ಕಂಥದ್ದು ಪವರ್ ಶೇರಿಂಗ್ ವಿಚಾರ. ಅದು ಮಲ್ಲಿಕಾರ್ಜುನ ಖರ್ಗೆ, ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಜೊತೆ ಯಾವುದೇ ರೀತಿ ಪವರ್ ಶೇರಿಂಗ್ ಬಗ್ಗೆ ಇದುವರೆಗೂ ಚರ್ಚೆ ಆಗಿಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಚರ್ಚೆ ನಡೆದಿರ್ತಕ್ಕಂಥದ್ದು ACC ಅಧ್ಯಕ್ಷರು ಮತ್ತು ಕೆ ಸಿ ವೇಣುಗೋಪಾಲ್ ಉಪಸ್ಥಿತಿರುವಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕಂದರೆ ಕಾಂಗ್ರೆಸ್ಗೆ ಬಂದ ಕೂಡಲೇ ಅವರಿಗೆ 2 ಬಾರಿ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು, 2 ಬಾರಿ ವಿಪಕ್ಷ ನಾಯಕ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ನಲ್ಲಿ ಸುಮಾರು 50ರಿಂದ 60 ವರ್ಷ ಮಣ್ಣು ಹೊತ್ತವರು ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಆಗಿಲ್ಲ. ಆದರೆ ಕಾಂಗ್ರೆಸ್ಗೆ ಬಂದ ಚಾಮುಂಡೇಶ್ವರಿ ಬೈ ಎಲೆಕ್ಷನಿಂದ ಬಂದಂಥ ಸಿದ್ದರಾಮಯ್ಯನವರು ಅದು ಹಲವಾರು ಅವಕಾಶಗಳನ್ನು ಪಡೆದಿರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ನಲ್ಲಿ ಹಲವಾರು ಚರ್ಚೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅನೇಕ ಮೂಲ ಕಾಂಗ್ರೆಸ್ಸಿಗರು ಮೂಲೆ ಗುಂಪಾಗಿರ್ತಕ್ಕಂಥ, ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಅಧಿಕಾರವನ್ನು ಬಿಟ್ಕೊಡ್ಬೇಕು, ಅದು ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಇನ್ನೊಬ್ಬರಿಗೆ ಬಿಟ್ಕೊಡ್ಬೇಕು ಎಂಬ ಚರ್ಚೆಯ ನಡುವೆ ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿ ಒಂದು ಮಾತನ್ನು ಹೇಳಿದ್ರೆ ನಾನು ಬಿಟ್ಕೊಡ್ಲಿಕ್ಕೆ ತಯಾರಿ ಎಂಬ ಮಾತನ್ನು ಹೇಳಿರ್ತಕ್ಕಂಥದ್ದು. ಎಸ್, ಅಫ್ಕೋರ್ಸ್ ರಾಹುಲ್ ಗಾಂಧಿ ಹೇಳಿದ ತಕ್ಷಣ ಬಿಟ್ಕೊಡ್ಲಿಕ್ಕೆ ತಯಾರಿರ್ತಕ್ಕಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮಾಡಲಿಕ್ಕೆ ಒಪ್ತಾರೆ ಎಂಬ ಪ್ರಶ್ನೆ ಪ್ರಶ್ನೆ ಮುಂದಿಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ ರಾಜಕೀಯವಾಗಿ, ಎಲ್ಲೊಂದು ಕಡೆ ಮತ್ತು ಬೇರೆ ಬೇರೆ ವಿಚಾರಕವಾಗಿ ಎಷ್ಟೇ ಮೇಲ್ಗಡೆ ಚೆನ್ನಾಗಿದ್ರು ಕೂಡ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಒಪ್ತಾರೆ. ಆ ಮುಖಾಂತರ ಅವರ ಆಪ್ತ ಬಣ ಸುಮ್ಮನೆ ಇರುತ್ತೆ, ಆಪ್ತ ಬಣದಲ್ಲಿ ಯಾರೋ ಒಬ್ಬರಿಗೆ ಪಟ್ಟ ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಎಂಬ ಚರ್ಚೆ ಆಗಿರ್ತಕ್ಕಂಥ. ಹಾಗಾಗಿ ನಾನು ಇಬ್ಬರ ಜಗಳದ 3ನೇ ಲಾಭ ಅಥವಾ ಪರಮೇಶ್ವರ್ ಇರ್ಬೋದು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು ಅಥವಾ ರಾಹುಲ್ ಗಾಂಧಿಯವರ ನೀಲಿಗಣ್ಣಿನ ನಾಯಕ ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಇರ್ಬೋದು ಅಥವಾ ಇನ್ಯಾರೋ ನಾಯಕತ್ವದ ಹೆಸರು ಕೂಡ ಮುನ್ನೆಲೆಗೆ ಬಂದಿರ್ಬೋದು. ಆದರೆ ಸದ್ಯದ ಮಟ್ಟಿಗೆ ರಾಹುಲ್ ಗಾಂಧಿ ನಿರ್ಧಾರವೇ ಅಂತಿಮ ಅಂತ ಹೇಳಲಾಗ್ತದೆ. ಒಂದು ವೇಳೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರನ್ನ ಮನವೊಲಿಸಿ ನಾಯಕತ್ವವನ್ನು ವಿಚಾರದಲ್ಲಿ ಬಿಟ್ಕೊಡ್ಲಿಕ್ಕೆ ಒಪ್ಪಿದರೆ ಬಹುಶಃ ಸಿದ್ದರಾಮಯ್ಯನವ್ರಿಗೆ ಸಮಾಧಾನ ಪಡಿಸಲಿಕ್ಕೆ ಕೂಡ ಅವರ ಪುತ್ರ ಯತೀಂದ್ರವರು ಕೂಡ ಸಂಪುಟಕ್ಕೆ ಸೇರ್ಪಡೆ ಸಾಧ್ಯತೆ. ಒಂದು ವೇಳೆ ಎಲ್ಲವೂ ಅಂದುಕೊಂಡಂತೆ ಆದರೆ ಉಪಮುಖ್ಯಮಂತ್ರಿ ಆದರೂ ಆಶ್ಚರ್ಯಪಡಬೇಕಲ್ಲ. ಒಟ್ಟಾರೆ ಎಲ್ಲವೂ ಕೂಡ ಗೊಂದಲಮಯ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಗೊಂದಲಕ್ಕೆ ತೆರೆ ಎಳಿಲಿಕ್ಕೆ ರಾಹುಲ್ ಗಾಂಧಿ ಇವತ್ತು ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಆದರೆ ಸಭೆಯ ಮೊದಲ ಅಜೆಂಡಾ ಮಾತ್ರ ಅದು ರಾಜ್ಯಸಭಾ ಚುನಾವಣೆ ಅಂತೇಳಿ ಹೇಳ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಅಥವಾ ಪುನರಚನೆ ಆದರೂ ಕೂಡ ಸದ್ಯಕ್ಕೆ ಅದು ಆಗಲ್ಲ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಜೂನ್ 18ರಂದು ರಾಜ್ಯಸಭೆ ಚುನಾವಣೆ, ಜೂನ್ 30ಕ್ಕೆ ವಿಧಾನ ಪರಿಷತ್ ಸದಸ್ಯತ್ವ ಏನು 7ಕ್ಕೂ ಹೆಚ್ಚು ಸದಸ್ಯರನ್ನು ಆಯ್ಕೆ ಮಾಡ್ತಕ್ಕಂಥ ಅವಕಾಶ ಇರತಕ್ಕಂಥ. ಹಾಗಾಗಿ ಎಲ್ಲವೂ ಅಂದುಕೊಂಡಂತೆ ಆದರೆ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಎಲ್ಲವೂ ಕೂಡ ಜುಲೈಗೆ ಮುಂದೂಡುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಪೃಥ್ವಿ. ಇಲ್ಲಿ ಇಬ್ಬರಲ್ಲಿ ಒಬ್ರು ಕನ್ವಿನ್ಸ್ ಆಗಬೇಕು, ಅವ್ರು ಯಾರು ಕನ್ವಿನ್ಸ್ ಆಗ್ತಾರೆ, ಯಾರನ್ನ ಕನ್ವಿನ್ಸ್ ಮಾಡಲಾಗುತ್ತೆ ಅನ್ನುವಂಥದ್ದು ಅಷ್ಟೇ ಕುತೂಹಲ ಇದೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಪಟೇಲ್, ನಿಮ್ಮೆಲ್ಲ ಮಾಹಿತಿಗಾಗಿ.